ಕನ್ನಡ ಬಂಧುಗಳೇ, ದಾರಿ ಬಿಡಿ ಸಾಯಿ. ಏನೇ ಇದು, ಒಳ್ಳೆ ಸರ್ಕಸ್ ಮಾಡ್ಕೊಂಡ್ ಬರ್ತಾ ಇದೀಯಾ? ಒಂದೊಂದೇ ತರಕಾಗಲ್ವಾ? ಒಬ್ಬರೊಬ್ಬರ ಕೇಳಿದ್ರೆ ಪರವಾಗಿಲ್ಲ, ಎಲ್ಲ ಒಟ್ಟೊಟ್ಟಿಗೆ ಕೇಳಿದ್ರೆ ಹಿಂಗೆ ತರಬೇಕಾಗತ್ತೆ. ನಿಮ್ ಕಾಫಿ ತಾನೇ ಬೇಕು? ಹೌದು. ತಗೊಳ್ಳಿ ನಿಮ್ ಕಾಫಿ. ತಗೊಳ್ಳಿ. ತಗೊಳ್ರಿ. ನನಗೊಂದು ಕಾಫಿ ಕೊಡಪ್ಪ. ತಗೊಳ್ಳಿ ಬೇಗ 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 ತಗೊಳ್ಳಿ ಬೇಗ ಕುಡೀರಿ. ತಣ್ಣಗಾಗ್ಬಿಟ್ರೆ ಆಮೇಲೆ ಕೋಲ್ಡ್ ಕಾಫಿ ಸ್ಪೆಷಲ್ ಬಿಲ್ ಹಾಕ್ಬೇಕಾಗತ್ತೆ. ಏನಯ್ಯ ಸರ್ವರ್? ಏನ್ರಿ ಅದು? ಎಷ್ಟೊತ್ತಯ್ಯ ಹೊಟ್ಟೆ ಅಷ್ಟು ಪ್ರಾಣ ಹೋಗ್ತಾ ಇದೆ. ಪ್ರಾಣ ಬಿಡೋರಲ್ಲ ಈ ಹೋಟ್ಲಿಗೆ ಬರಬಾರ್ದು. ಅಲ್ಲಯ್ಯ, ನಾನ್ ಕೇಳಿದ್ದು ದೋಸೆ. ನಾನ್ ಕೇಳಿದ್ದು ಚೌಚೌಬಾತು. ನಾನ್ ಕೇಳಿದ್ದು ಇಡ್ಲಿ. ಅದೇನ್ರಿ ಇದು? ದೋಸೆ. ಅದನ್ನ ತೆಗ್ದು ಇಲ್ಲಿಡ್ರಿ. ನೀವೇನ್ರಿ ಕೇಳಿದ್ದು? ಚೌಚೌಬಾತು. ಅದನ್ನ ತೆಗ್ದು ಅಲ್ಲಿಡ್ರಿ. ನೀವೇನ್ರಿ ಕೇಳಿದ್ದು? ಇಡ್ಲಿ. ಅದನ್ನ ತೆಗ್ದು ಇಲ್ಲಿಟ್ಕೊಡ್ರಿ. ಮುಗೀತಲ್ಲ, ಬೇಗ ತಿನ್ನಿ, ತಣ್ಣಗಾಗ್ಬಿಡುತ್ತೆ. ಏನ್ ಗುರುವೆ ಒಳ್ಳೆ ಸೇರನ್ ಕೂಗ್ತಾ ಇದ್ದೀರಾ? ಕಲ್ ಸಿಗದೆ ವಜ್ರಾನ ಸಿಗತ್ತೆ, ಅದನ್ನ ಕಚ್ಚಬೇಡಿ, ನುಂಗ್ಬಿಡಿ, ಬಾಡಿ ಕಲ್ಲಾದಂಗ ಆಗ್ಬಿಡುತ್ತೆ. ವಾಟ್ ಯು ವಾಂಟ್? ನಾನ್ ವಡೆ ಕೇಳಿದ್ರೆ ಬರೀ ಚಟ್ನಿ ಸಾಂಬಾರ್ ತಂದಿದ್ಯಲ್ಲ. ಎತ್ರಿ ಮೇಲೆ ಚಟ್ನಿ ಸಾಂಬಾರ್ರಿ. ಅಡಿ ಇರದೆ ಉದ್ದಿನೊಡೆ. ಮತ್ತೆ ಈ ತರ ಯಾಕೆ ತಂದಿದ್ಯಾ? ಗಾಳಿಗೆ ಗಾಳಿ ಪಡ್ತಾ ಹಾರೋ ಬಿಡುತ್ತೆ ಅಂತ ತಿನ್ನಿ. ಇದಕ್ಕೆ ತೂತಿದೆ, ಉದ್ದಿನ ವಡೆನೆ, ಅನುಮಾನನೇ ಇಲ್ಲ. ಬಾಂಬಿ ಮಾತಿಲ್ಲ, ಯಾರೋ ಕೊಳಾಯಿ ತಿರುಗಿಸಿರ್ಬೇಕು, ಅದ್ರ ನೀರ್ ಬರಲ್ಲ, ಬರೀ ಸೌಂಡೇ ಬರೋದು. ಅದಾ ಮುಸ್ಲಿಂ ಬಾಂಬ್ ಹಾಕಿರ್ತಾರ. ನೀವ್ಯಾಕೆ ತಿರುಗಿಸಕ್ ಹೋದ್ರಿ? ನೀವೇ ಗೊತ್ತಲ್ಲ ಕಣಯ್ಯ. ನೋಡಿ, ಬೆಂಗಳೂರಲ್ಲಿ ಇದೆಲ್ಲ ಮಾಮೂಲಿ ಇದ್ದಿದ್ದೆ. ಇದೇನಿದು ಬರೀ ಶೋ ಕೊಡಕ್ಕಷ್ಟೇ. ನಿಮ್ಮಂತ ಲೋಕಲ್ ಬಾಡಿಗೆ ಇದು ಓಲ್ಡ್ ಮಾಡ್ಲು. ಕರ್ನಾಟಕದವರು ಭಾರಿ ಉದಾರಿಗಳು, ಎಲ್ರಿಗೂ ನೀರು ಕೊಟ್ಟು ಕೊಟ್ಟು ಕಡೆಯಾಗಿ ಇಷ್ಟು ನೀರಿನಲ್ಲಿ ಇಟ್ಟವ್ರೆ. ಯಾಕೆಂದ್ರೆ ಕೈ ತೊಳಿದಂತ ಬೇಗ ಕೈ ತೊಳ್ಕೊಳ್ಳಿ, ಇಲ್ಲ ಅಂದ್ರೆ ಏನ್ ತೊಳಿಯಕ್ಕೂ ನೀರೇ ಇರಲ್ಲ. ಸರಿ ಟವಲ್ ಕೊಡು. ಅಲ್ಲಿ ಇದೆಲ್ಲ ಒರ್ಸ್ಕೊಳಯ್ಯ. ಇದೆ ನಂದ ಹೋಟ್ಲು, ನಮ್ಮಪ್ಪಂದ. ಹೌದು, ನೀನ್ ನೀರ್ ಬೇಕಾ? ಎಲ್ಲ ನೆಕ್ಕಿ ನೀನೇ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಬರ ಇಲ್ಲಿ. ಏನಯ್ಯ ಇದೆ ತಿಂಡಿ? ಅದನ್ನ ಮೊದ್ಲೇ ಕೇಳಿರ್ಬೋದಾಯ್ತಲ್ಲ, ಅದನ್ನ ಬಿಟ್ಬಿಟ್ಟು ಒಳ್ಳೆ ಡೌಗಳನ್ನ ಕದಂಗೆ ಅಂದ್ರೆ. ತಿಂಡಿ ಏನಿದೆಯಾ? ಬೋರ್ಡ್ ನೋಡು. ಏನ್ ಬರ್ದಿದೆ? ಕಸ್ತೂರಿ ಕನ್ನಡದಲ್ಲಿ ಬರ್ದಿದೆ. ಆ ಕಸ್ತೂರಿ ಕನ್ನಡನ ಓದಕ್ ಬರ್ಲಿಲ್ಲ ಅಂದ್ರೆ ನೋಯುವುದು ಈ ಕನ್ನಡಿಗನ ಮನಸ್ಸು. ಅಣ್ಣ ಬೇಗ ಹೇಳು, ಏನು ಬೇಕು ತಿನಿಸು. ಹೊಸದೊಂದು ಟೇಸ್ಟು, ಕಾಸು ಕೊಟ್ರೆ ಆಗಲ್ಲ ಟೈಮ್ ವೇಸ್ಟು. ನಿಮ್ಮೆಲ್ಲರನ್ನು ಸ್ವಾಗತಿಸಲು ಬಂದಿದ್ದಾನೆ ಈ ಸರ್ವರ್ ಸೋಮಣ್ಣ. ತುಂಬಾ ಚೆನ್ನಾಗಲ್ಲ? ಹೌದು ಕಣೆ. ಜಯಶ್ರೀ ಅವ್ರು ಬರ್ಲಿಲ್ವೇ? ಇಲ್ಲೇ ಇದ್ದೀನಲ್ಲ. ಓ ನೀವೇನಾ? ನಮಸ್ಕಾರ, ಚೆನ್ನಾಗಿದ್ದೀರಾ? ಹೌದು, ನನ್ನ ಹೆಸರು ನಿಮ್ಗೆ ಗೊತ್ತಾಯ್ತು? ಈ ಕಾಲದಲ್ಲಿ ಕಾಲೇಜ್ ಹುಡುಗಿರಿ ಇನ್ನೇನ್ ಹೆಸರು ಕೊಂತಾರ್ರಿ. ಜಯಶ್ರೀ, ಮಾಲಾಶ್ರೀ, ವಿದ್ಯಾಶ್ರೀ, ರೂಪಶ್ರೀ, ಹಿತೇಶ್ರೀ ಅಂತ. ಹೌದು, ನೀವೇನ್ ಓದಿದ್ದೀರಾ? BA. BA ನಾ? ನಾನು AB ಓದಿದ್ದೀನಿ, ಮಿಕ್ಕಿದಿನ ಆಮೇಲೆ ಓದೋಣ ಅಂತ. ಏನಾಯ್ತು, ನಾಲ್ಗೆ ಕಚ್ಕೊಂಡ್ಬಿಟ್ರಾ? ಇಲ್ಲ, ಸಾಂಬಾರಲ್ಲಿ ಮೆಣಸಿನಕಾಯಿ ಸಿಕ್ತು. ಸಾಂಬಾರಲ್ಲಿ ಮೆಣಸಿನಕಾಯಿ ಸಿಗದೆ ಚಿಕನ್ ಸಿಗತ್ತೆ? ನೀರು ಯಾಕೆ ನಿಂತ್ಕೊಂಡಿದ್ದೀರಾ? ಉಳಿದಿದ್ದು ಇಲ್ಲಿ. ನನಗೆ ನಿಮಗೂ ಮೆಣಸಿನಕಾಯಿ ಸಿಗ್ದ ಓ ಅಂತ ಸೈರನ್ ಹಾಕಿ ಈ ನೀರನ್ನ ತೆಗೆದು ಇಲ್ಲಿ ಇಟ್ಬಿಡ್ತೀನಿ. ನೋಡಿದೇನೆ ಇವನ್ ತಲಹಟೆ. ಯಾರೇ ಇವನು? ನಾನು ಹೈಲ್ಯಾಂಡ್ಸ್ ಹೋಟ್ಲು ಪ್ರೊಪ್ರೇಟರ್. ಏನು? ಅವ್ರ ಹತ್ರ ಕೆಲಸ ಮಾಡ್ತಾ ಇದೀನಮ್ಮ. ಡ್ರೆಸ್ ನೋಡಿದ್ರೆ ಗೊತ್ತಾಲ್ವೇ? ಜಾಮೂನ್ ತರ್ತೀರಾ? ಯಾಕೆ ತರ್ಲಿಲ್ವಾ? ಜಾಮೂನು ಅದು ನಮ್ಮ ಹೋಟ್ಲು ಜಾಮೂನ್ ತಿಂದು 4 ಜನ ವಿಕ್ಟೋರಿಯಾ ಹಾಸ್ಪಿಟ್ಲು ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಈಗಲೂ ಆಗ್ಲೂ ರೇಟ್ ಹೇಳ್ಬೇಕು ಅಂತ ವೇಟ್ ಮಾಡ್ತಾ ಇದ್ರು. ಅದಕ್ಕೆ ಪರವಾಗಿಲ್ಲ, ನಿಮ್ಗೆ ಅಭ್ಯಂತರ ಎಲ್ಲ ತರ್ಬಿಡ್ತೀನಿ. 4 ಜಾಮೂನ್ ಯಾಕೆ ತಿನ್ನೋದು? ದಯವಿಟ್ಟು ಕ್ಷಮಿಸಿ, ಜಾಮೂನ್ ಇರಲಿಲ್ಲ, ಅದಕ್ಕೆ ಹಂಗೆ ಹೇಳ್ಬಿಟ್ಟೆ. ನನಗ್ ಗೊತ್ತು. ಏನ್ ಹಾಗೆ ನೋಡ್ತಾ ಇದ್ದೀರಾ? ನನಗ್ ನೀವು ತುಂಬಾ ಹಿಡ್ಸಿದ್ದೀರಾ. ನೀವು ಬಲೆ ರೀಲ್ ಬಿಡ್ತಾ ಇದ್ದೀರಾ, ಆದ್ರೂ ನಂಬ್ತೀನಿ. ನೀವು ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ಹೌದಾ? ನನಗೆ ಗೊತ್ತಿಲ್ದೇನೆ ನಾನು ಏನೇನೋ ಮಾತಾಡ್ತಾ ಇರ್ತೀನಿ, ಜನ ಅದನ್ನ ನೋಡಿ ನಗ್ತಾ ಇರ್ತಾರೆ. ನೀವು ಬಡಿಸ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನಿಮ್ ಮಾತೆ ಸಾಕು ಹೊಟ್ಟೆ ತುಂಬಕ್ಕೆ. ಐ ಲೈಕ್ ಯುವರ್ ಇನ್ನೋಸೆನ್ಸ್. ಅದೇನು ಅಂತ ನಿಧಾನವಾಗಿ ಬಿಡಿಸಿ ಹೇಳಿದ್ರೆ ನನಗೆ ಅರ್ಥ ಆಗುತ್ತೆ, ಯಾಕಂದ್ರೆ ಇಂಗ್ಲಿಷ್ ಬರೋದಿಲ್ಲ. ಐ ಲೈಕ್ ಯುವರ್ ಇನ್ನೋಸೆನ್ಸ್. ಬರ್ತೀನಿ. ಐ ಲೈಕ್ ಯುವರ್ ಇಂಡೋಸೈನ್ಸ್ ಹಂಗಂದ್ರೆ ಏನರ್ಥ? ಐ ಲೈಕ್ ಯುವರ್ ಇಂಡೋಸೈನ್ಸ್.
ಐ ಲೈಕ್ ಯುವರ್ ಇಂಡೋ ಸೈನ್ಸ್. ಐ ಲೈಕ್ ಯುವರ್ ಇಂಡೋ ಸೈನ್ಸ್. ಚಿಚಿ, ಈ ಹಾಳಾದ ಇಂಗ್ಲಿಷು ಎಷ್ಟು ಸೈಕಲ್ ಹೊಡೆದ್ರು ನಾಲ್ಗಿನೇ ತಿರುಗಲ್ಲ. ಐ ಲೈಕ್ ಯುವರ್ ಇಂಡೋ ಸೈನ್ಸ್. ಐ ಲೈಕ್ ಯುವರ್ ಇಂಡೋ ಸೈನ್ಸ್. ಐ ಲೈಕ್ ಯುವರ್ ಇಂಡೋ ಸೈನ್ಸ್. ಸೋಮು, ಐ ಲೈಕ್ ಯುವರ್ ಸೋಮು. ಇಂಡಿಯಾ ಸೈನ್ಸ್. ಸೋಮು, ಐ ಲೈಕ್ ಯುವರ್ ಇಂಡೋ ಸೈನ್ಸ್. ಸೋಮು, 11 ಗಂಟೆ ಆಯ್ತು, ಮಲ್ಕೊಳ್ಳೋ. ಐ ಲೈಕ್ ಯುವರ್ ಇಂಡೋ ಸೈನ್ಸ್. ನೀವು ನಾನು ತುಂಬಾ ಹಿಡಿಸ್ಬಿಟ್ಟಿದ್ದೀರಾ. ಇದೇನೋ ವಿಚಿತ್ರವಾಗಿದೆ. ತಾಯಿನ ಕಂಡ್ರೆ ಹಿಡಿಸ್ತಿರೋ ಮಗನೂ ಉಂಟೇನೋ. ನೀವು ಎಲ್ಲಿದ್ದೀರಾ? ನಾನ್ ನಿನ್ ಪಕ್ಕದಲ್ಲೇ ಇದ್ದೀನಿ. ನೀನೇ ಈ ಪ್ರಪಂಚದಲ್ಲಿಲ್ಲ. ಐ ಲೈಕ್ ಯುವರ್ ಇಂಡೋ ಏ, ಸೈನ್ಸ್. ಏನಾಯ್ತು ನಿನ್ಗೆ? ಅಮ್ಮ, ಅದು ಐ ಲೈಕ್ ಯುವರ್ ಇನ್ನೋಸೆನ್ಸ್. ನೀವು ನನ್ನ ತುಂಬಾ ಹಿಡಿಸ್ಬಿಟ್ಟಿದ್ದೀರಾ. ಏನು ಇದು? ಪರೀಕ್ಷೆಲಮ್ಮ ಕತೆ. ಚಿಚಿ ಅಲ್ಲ, ಪಾಠ. ಬ್ರಿಟಿಷಲ್ಲಿ ಕಿತ್ತೂರು ರಾಣಿ ಭಾರತ ದೇಶ ನೋಡಕ್ ಹೋದಾಗ, ಚಿಚಿ ಅಲ್ಲ, ಭಾರತದಲ್ಲಿ ಬ್ರಿಟಿಷರು ಕಿತ್ತೂರು ರಾಣಿ ನೋಡಕ್ ಬಂದಾಗ ಐ ಲೈಕ್ ಯುವರ್ ಇನ್ನೋಸೆನ್ಸ್. ಸಾಕು, ಸುಮ್ನಿರು, ಮಲ್ಕೋ. ಅಮ್ಮ ಒಂದ್ ನಿಮಿಷ. ಏನು ಅದು? ಅದು ಒಂದು ಹುಡುಗನ್ನ ಒಂದು ಹುಡುಗಿ ಗೀ? ಗೀ ಎಲ್ಲ ಗಾ ಅಲ್ಲಿ ನೋಡಿ. ಎಲ್ಲಿ? ಅಲ್ಲಿ ಹಾ? ಕತೆಲಿ, ಚಿಚಿ ಅಲ್ಲ, ಪಾಠದಲ್ಲಿ ಅಲ್ಲಿ ಬಂದಿರೋರು, ಅಲ್ಲಿರೋರ್ನ ನೋಡಿ ಐ ಲೈಕ್ ಯುವರ್ ಇನ್ನೋಸೆನ್ಸ್. ನೀವು ನನ್ನ ತುಂಬಾ ಹಿಡಿಸ್ಬಿಟ್ಟಿದ್ದೀರಾ ಅಂದ್ರೆ ಏನಮ್ಮ ಅದ್ರ ಅರ್ಥ? ಅಯ್ಯೋ ಹುಚ್ಚ, ನಾನ್ ಹೇಳಿದ್ದನ್ನೆಲ್ಲ ನೀನ್ ನಂಬಿರ್ಬೇಕು ಅಂತ ನಕ್ಕಿರ್ಬೇಕು ಅಷ್ಟೇ. ಹುಚ್ಚ ನಾನಲ್ಲಮ್ಮ, ನೀನು. ಅದು ಹುಡುಗ ಅಲ್ಲ, ಹುಡುಗಿ. ಹಾ. ಶ್ರೀಧರ್, ನಾವಿಬ್ರು ಈಗ ಸೇರಿ ಎಷ್ಟು ದಿವಸ ಆಗೋಯ್ತಲ್ಲ? ಕೂತ್ಕೋ. ಹಾ, ಬಹಳ ನಿಜ, ವರ್ಷಗಳೇ ಆಗೋಯ್ತು. ಸೇರ್ಲೇ ಇಲ್ಲ. ಕಾಲೇಜ್ ಮುಗಿದ್ಮೇಲೆ ನಾವು ಸೇರ್ಲೇ ಇಲ್ಲ ಅಲ್ಲ. ಅಂದಾಗೆ ನಿನ್ ತಾಯಿ ಆಗಿದ್ದಾರೆ? ಚೆನ್ನಾಗಿದ್ದಾರೆ. ಹೌದು, ಸರ್ವರೇ ಕಾಣಿಸ್ತಿಲ್ವಲ್ಲ? ಸರ್ವರ್ ಯಾರೇ ಅದು? ಎಲ್ಲಿದಪ್ಪ ಆಕಾಶವಾಣಿ? ಯಾರು ಕಾಣಿಸ್ತಾನೆ ಇಲ್ಲ. ಇದೋ ಬಂದೆ. ಟೇಬಲ್ ಕ್ಲೀನ್. ಏನ್ ಬೇಕು ಸರ್ ನಿಮಗೆ? ಏನಿದೆ? ಒಂದ್ ನಿಮಿಷ ಬಂದೆ. ಏ ಶ್ರೀಧರ, ಯಾಕೋ ಹಾಗೆ ನೋಡ್ತಾ ಇದೀಯಾ? ಎಲ್ಲೋ ನೋಡಿದ್ ನೆನ್ಪು ಎಲ್ಲಿ ಅಂತ ಜ್ಞಾಪಕ ಬರ್ತಾ ಇಲ್ಲ. ಅದು ಆಮೇಲೆ ಜ್ಞಾಪಕ ಬರುತ್ತೆ, ತಗೊಳ್ಳಿ ಸರ್. ನಿಮ್ಗೆ ಏನ್ ಬೇಕು ಸರ್? ಎರಡು ಲೆಮನ್ ಜ್ಯೂಸ್ ಬೇಡ ಬೇಡ? ಬೇಡ ಬೇಡ, 2 ಕಾಫಿ ತಗೊಂಡ್ ಬಾ. ಹೋಗ್ಲಿ, ಟೀನೇ ತಂದ್ಬಿಡಪ್ಪ. ಸರ್, ನಮ್ ಹೋಟ್ಲಲ್ಲಿ ಎರಡು ಒಂದೇ ತರ ಇರುತ್ತೆ. ಟೀ ಕಾಫಿ ತರ ಇರುತ್ತೆ, ಕಾಫಿ ಟೀ ತರ ಇರುತ್ತೆ. ರೇಟ್ ಒಂದೇ, ರುಚಿ ಮಾತ್ರ ಡಬಲ್. ಲಾಭ ನಿಮಗೆ ಜಾಸ್ತಿ. ಚೆನ್ನಾದ್ರು ಒಂದು ತಗೊಂಬ ಹೋಗು. ನೆಸ್ಕಫೆ. ಹರ್ಷಿಧರ, ಎಲ್ಲಿ ಇಳ್ಕೊಂಡಿದ್ಯಾ ಈಗ? ಇನ್ನೆಲ್ಲಿ? ಮಾವನ ಮನೇಲಿ. ಅಂದ್ರೆ ಮದ್ವೆ ಆಗೋಯ್ತೇನೋ? ಯಾವ ಮಾವನ ಮನೆ ಅಂತ ಕೇಳಿಲ್ವಲ್ಲಯ್ಯ. ಓಹೋ, ಎಷ್ಟ್ ಜನ ಮಾವಂದ್ರು? ಅವರು ಯಾವ್ದಾರು ಹೋಟೆಲ್ ಇರ್ತಾರೆ, ನಿಮ್ಮ ಹತ್ರ ಸುಮ್ಮನೆ ತಮಾಷೆ ಮಾಡ್ತಾರೆ ಸರ್. ತಗೊಳ್ಳಿ ಸರ್. ಸಾರಿ. ಏಯ್, ಏನೇ ಓದ್ತಾ ಇದೀಯಾ? ಯಾವುದು ಬಿಟ್ಟಿಲ್ಲ ಸರ್. ಚಂದಮಾಮ, ಬಾಲಮಿತ್ರ, ಕನ್ನಡಪ್ರಭ, ಪ್ರಜಾವಾಣಿ, ಪ್ರಜಾಮತ, ಸುಧಾ, ಮಲ್ಲಿಗೆ, ಮಯೂರ, ವಿಜಯಚಿತ್ರ, ರೂಪತರ, ಲಂಕೇಶ್, ತರಂಗ, ತರಂಗಿಣಿ, ಅರಿಗಿಣಿ, ಅರಿಣಿ. ಈಗ ಸದ್ಯಕ್ಕೆ ಸ್ಟಾರ್ ಅಂಡ್ ಸ್ಟೈಲ್ ಓದೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಚೆನ್ನಾಗ್ ಮಾತಾಡ್ತೀಯ ಕಣೆ. ಸರಿ ಸರಿ, ಬಿಲ್ ಕೊಡಿಲಿ. ತಗೊಳ್ಳಿ ಸರ್. ಬಿಲ್ ನಾನು ಕೊಡ್ತೀನಿ. ನೋಡು, ನಾನ್ ಕೊಡ್ಬೇಡ. ನಾನು ಸುಮ್ನೆ- ಸುಮ್ನೆ ಬಂದಿನಿ. ಮಾತು ಕೇಳು, ಅಪರೂಪ ಸಿಕ್ಕಿದೆ. ನೋ, 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 ನೀನು. ಸರ್, ಏನು? ಬಿಲ್ಲು ಇನ್ನ ಕೈಯಲ್ಲಿದೆ ಸರ್. ಕೊಡಪ್ಪ ಇಲ್ಲಿ. ಶ್ರೀಧರ, ಬಾರೋ. ನೀನ್ ಹೇಗೋ ಈ ಸರ್ವ ಕೆಲ್ಸಕ್ಕೆ ಬಂದೆ? ಅದ 1948 ಅಲ್ಲಿ BR ಪಂತುಲೂರು 23 ರೀಲ್ ಸಿನಿಮಾ ತೆಗಿತಾ ಇದ್ರ, ಹಂಗೆ ನಂದು ದೊಡ್ಡ ಫ್ಲಾಶ್ ಬ್ಯಾಕ್ ಸ್ಟೋರಿ. ಗೊತ್ತಾ? ಗೊತ್ತಿಲ್ಲ. ಗೊತ್ತಿಲ್ವಾ? ಅಲ್ಲಿ ನೋಡು. ಸ್ವಾಮಿ, ಬಾಳೆಹಣ್ಣು ಎಷ್ಟು? ₹1 ಒಂದು ಕಾಲ. ಹಾ. ಒಂದ್ ಕೆಲಸ ಮಾಡ್ತೀರಾ? ಏನು? ₹1 ಬಾಳೆಹಣ್ಣು ನಂಗೆ ಕೊಟ್ಬಿಟ್ಟು 4 ಹಣ್ಣಿದು ನೀವು ಮುರ್ಕೊಂಡು ತಿನ್ಬಿಡ್ತೀರಾ? ಈ ತರ 4 ಕಡೆ ವ್ಯಾಪಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂಗಡಿ ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಹೋಗೆ ನೋಡಿ ಸ್ವಾಮಿ, ಬಡವ ಹೊಟ್ಟೆ ಹಸ್ವು. ಹೋಗೆ ಅಂತೆ ಬೆಳಗ್ಗೆನೆ ಹೋಗೆ. ಈ ₹1 ಏನಯ್ಯ ಬರ್ತದೆ ಈ ಕಾಲದಲ್ಲಿ? ಅಯ್ಯ. ರೋಡ್ ಲಕ್ಷ್ಮಿ, ಅಮ್ಮ ತಾಯಿ. 1 1 2. ಪರವಾಗಿಲ್ಲ ಪರವಾಗಿಲ್ಲ. ಒಂದ್ ಕೆಲಸ ಮಾಡು, ಮಧ್ಯಾಹ್ನ ನಮ್ಮ ಮನೆಗೆ ಹೊಟ್ಟೆರೊಳಗೆ ಹೋಗಿವಿ, ಹೊಟ್ಟೆ ತುಂಬ ಇಳಿಸುವಿ. ಕಾಯ್ತಾ ಇದ್ದೀನೋ?
ರಸ್ಕೌಳ ಕಾಗೆ ನನ್ ಮಗ. ಏನ್ ಬೇಕು? ಅದೇನದು? ಹಲ್ವಾ ಇಲ್ವಾ ಅನ್ನ? ನಾನು ಹೇಳಿದ್ದು ಹಲ್ವಾ. ಹೌದಾ? ಸ್ವಾಮಿ ಒಂದ್ ಕೆಲಸ ಮಾಡಿ 3 ಇಡ್ಲಿ 5 ಕಪ್ ಸಾಂಬಾರ್ ಕೊಡ್ತೀರಾ? 5 ಕಪ್ ಸಾಂಬಾರ್ ಬಡವಾ ಕೊಡ್ರಿ. ಎಲ್ಲಿಂದ ಬಂದಯ್ಯ ಇವನು? ಅಬ್ಬಾ, ನಾನ್ 3 ಇಡ್ಲಿ 5 ಕಪ್ ಸಾಂಬಾರ್ ತಿನ್ನ ನೋಡಿ ನನ್ನ ಒರಿಜಿನಲ್ ಚಿತ್ರನ ಅನ್ಕೊಂಡ್ಬಿಟ್ಟಿದ್ರು. ಒಳ್ಳೇದಾಯ್ತು, ಹೋಗಿತ್ತು. 5 ಕಪ್ ಸಾಂಬಾರ್ ಕೇಳಿದ್ರೆ 2 ಕಪ್ ಕೊಟ್ಟಿದ್ರಲ್ರಿ. ಏನಪ್ಪಾ ಅದು ಹುಡುಕ್ತಾ ಇದ್ಯಾ? ಸರ್ ಅದು ಏನದು? ದುಡ್ಡಿದೆ ಅಂತ ತಿಳ್ಕೊಂಡು ತಿನ್ಬಿಟ್ಟೆ. ಓಹೋ, ದುಡ್ಡಿದೆ ಅಂತ ಅವ್ರು ತಿಂಡಿ ಕೊಟ್ಬಿಟ್ರು. ಈಗ ಏನ್ ವಿಷಯ? ಸರ್ ನಾಳೆ ತಂದ್ಕೊಡ್ತೀನಿ ಸರ್. ಓಹೋ, ನಾಳೆ ಬೇರೆ ಬರ್ಬೇಕು ಅಂತ ಮಾಡಿದ್ಯೇನೋ? ಕೃಷ್ಣ, ಕರೆದ್ರ ಸರ್? ನೋಡು, ಇವನು ಒಳಗಡೆ ಕರ್ಕೊಂಡೋಗಿ ದುಡ್ಡು ವಸೂಲ್ ಮಾಡು. ಏಯ್ ಬಾರಯ್ಯ ಒಳಗಡೆ. ಸರ್ 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 ಇದೊಂದ್ಸರಿ ಬಿಟ್ಬಿಡಿ ಸರ್. ಸರ್ 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 ಸ್ವಾಮಿ, ಪ್ಲೀಸ್ ಸರ್. ಒಳಗಡೆ ಕರ್ಕೊಂಡು ಅಕೌಂಟ್ ಬರೆಸ್ತಾರ? ಚಾಕ್ರಿ ಮಾಡ್ಬೇಕು. ಏನ್ ಚಾಕ್ರಿ? 10 kg ಹಿಟ್ಟು ರುಬ್ಬೇಕು, 50 ಪ್ಯಾಕೆಟ್ ನೀರು ಸೇದಬೇಕು. ಅದ್ರಲ್ಲೂ ಅಕೌಂಟ್? ಹೌದು. ಸರ್ ಒಂದ್ ಇಡ್ಲಿ ಎಷ್ಟು? 1 ರೂಪಾಯಿ. ಸಾಂಬಾರು ಫ್ರೀ. ಸ್ವಲ್ಪನೂ ಮಾನ ಮರ್ಯಾದೆ ಇಲ್ದಾರೆ ಜನಗಳು. ದುಡ್ಡಿಲ್ದೇ ಹೋಟ್ಲಿಗೆ ಯಾಕೆ ಬರ್ಬೇಕು? ತಗೊಳ್ಳಿ. ಅಯ್ಯ, ಓಹೋ, ನಿಂದು ಅದೇ ಕಥೆ. ಅದು ಸರ್ ಇದು. ಹಾ, ಜೇಬಲ್ ದುಡ್ಡು ಹಾಕೊಂಡ್ ಬಂದೆ, ಅದ್ ಕೆಳಗಡೆ ಬಿದ್ದೋಯ್ತು. ಓನ್ ಸರ್. ಇದನ್ನ ನಾನ್ ನಂಬೇಕು. ಓನ್ ಸರ್, ನೀವೇ ಬೇಕಾದ್ರೆ ಕೈ ಹಾಕಿ ನೋಡಿ. ನಿನ್ ಕೈಯೇ ಕಾಣ್ತಾ ಇದೆಯಲ್ಲಪ್ಪ, ಇನ್ ನನ್ ಕೈ ಯಾಕೆ ಹಾಕ್ಲಿ? ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಓನ್ ಸರ್, ಬಾರಿ ಬಡವಾ ಸರ್. ನೀನ್ ಹೇಳ್ತಾ ಇರೋದು ನಿಜಾನಾ? ಇಲ್ದೇ ನಾನೇ ಯಾಕೆ ಸರ್ ಹಿಂಗ್ ಬರ್ತಾ ಇದ್ದೆ? ಸ್ಟೈಲ್ ಆಗಿ 3 ಪೀಸ್ ಸೂಟ್ ಹಾಕೊಂಡ್ ಬರ್ತಾ ಇದ್ದೆ. ಸರ್, ನಾನ್ ಮಾಡಿರೋ ತಪ್ಪಿಗೆ 10 kg ಹಿಟ್ಟು ರುಬ್ಬಿ 50 ಪ್ಯಾಕೆಟ್ ನೀರು ಸೇರ್ಬಿಡ್ಲಾ ಸರ್? ಸ್ವಲ್ಪ ಕನ್ಸೆಷನ್ ಕೊಡಿ ಸರ್. ಏನಾದ್ರೂ ಕೆಲಸ ಕೊಟ್ರೆ ಮಾಡ್ತೀಯಾ? ಓ ಮಾಡ್ತೀನಿ ಸರ್. ಸರ್ವರ್ ಕೆಲಸ ಓ, ಏನಾದ್ರೂ ಅನುಭವ ಇದೆಯಾ? ಅದ್ ಯಾವ ದೊಡ್ಡ ವಿಷಯ ಬಿಡಿ ಸರ್. ಯಾರ ಗಿರಾಕ್ ತಿಳ್ಕೊಂಡು ಇದು ಯಾವ ಮಾಡಿದ್ದು ಅಂದ್ರೆ ಜಸ್ಟ್ 10 ಮಿನಿಟ್ಸ್ ಬ್ಯಾಕ್ ಫ್ರೆಶ್ ಅಂತ ಹೇಳ್ಬಿಟ್ರೆ ಆಗೋಯ್ತು ಸರ್. ಬಹು ಚಾಲೂಕ್ ಆಗಿದ್ಯಾ? ಕೃಷ್ಣ, ಏನ್ ಸರ್? ನೋಡು, ಇವನ ಹೆಸರು ಬರ್ಕೋ. SS ಸೋಮಣ್ಣ. SS ಸೂಪರ್ ಸರ್ವರ್ ಸೋಮಣ್ಣ ಅಂತ. ಆಗ್ಲೇ ಸರ್ವರ್ ಕೆಲ್ಸಕ್ಕೆ ಸೇರ್ಬಿಟ್ಯೇನೋ? ಸರ್, ಯೂನಿಫಾರ್ಮ್ ಹಾಕೊಂಬಿಡ, ಡ್ಯೂಟಿ 8 ಅವರ್ ತಾನೆ. ಸಿನಿಮಾದಲ್ಲಿ ದೊಡ್ಡ ಹೀರೋ ಆಗಿ ಚೆಕ್ ಬುಕ್ ಪೆನ್ ಹಿಡಿಬೇಕಾದ ಕೈನಲ್ಲಿ ಇವತ್ತು ಹೋಟ್ಲ್ ಸರ್ವರ್ ಆಗಿ ಬಿಲ್ ಬುಕ್ ಪೆನ್ಸಿಲ್ ಹಿಡಿತಾ ಇದೀನಿ ಅಷ್ಟೇ. ಯೋಚನೆ ಮಾಡ್ಬೇಡ ಸೋಮು. ಅದೃಷ್ಟ ಬರ್ತಿದ್ದ ಹಾಗೆ ದುರಾದೃಷ್ಟ ಹಿಂದಿನ ಬಾಗ್ಲಿಂದ ಓಡೋಗ್ತಾ ಇರುತ್ತೆ. ನಮ್ಮ ಮನೆಗೆ ಇರೋದು ಒಂದೇ ಬಾಗ್ಲು, ಅದಕ್ಕೆ ಇನ್ನ ಅದೃಷ್ಟ ಬಂದಿಲ್ಲ ಅಂತ ಕಾಣಿಸುತ್ತೆ. ಅದ್ ಸರಿ, ಇಷ್ಟು ದೊಡ್ಡ ಫ್ಲಾಶ್ ಬ್ಯಾಕ್ ಸ್ಟೋರಿ ಹೇಳ್ದಲ್ಲ, ಒಂದ್ ಕಾಫಿ ಗಿಫಿ ಇಲ್ವಾ? ಓ ಸಾರಿ ಮಾ, 1 ನಿಮಿಷ ಬಂದ್ಬಿಟ್ಟೆ. ಬೇಗ ಬಾ. ಇವನು ನಂತರನೇ ಬಿಳಿ ಕೋಟ್ ಹಾಕ್ತಾನೆ, ನಾನ್ ಡ್ಯೂಟಿ ಟೈಮಲ್ಲಿ ಮಾತ್ರ ಹಾಕ್ತೀನಿ, ಅಷ್ಟೇ ವ್ಯತ್ಯಾಸ. ಏನು ನೋಡ್ತಾ ಇದ್ದೀಯ? ಶ್ರೀಧರ, ಈ ಕೋಟ್ ತುಂಬಾ ಚೆನ್ನಾಗಿದೆ. ಎಷ್ಟೋ ಇದ್ರ ಬೆಲೆ? ಬರೀ 2,000 ರೂಪಾಯಿ. 2,000 ರೂಪಾಯಿ? ನನ್ನ 5 ತಿಂಗಳು ಸಂಬಳ. ಶ್ರೀಧರ, ಈ ಕೋಟ್ ತಗೊಂಡ್ರೆ ಪ್ಯಾಂಟು ಶರ್ಟ್ ಫ್ರೀ ಆಗಿ ಕೊಡ್ತಾರ? ಯಾಕೆ ಹೇಳು, ಅಂಗಡಿನೇ ಕೊಟ್ಬಿಡ್ತಾರೆ. ಸರ್ ಕಾಫಿ ಸರ್. ನೋಡು, ನಿನ್ ಕಾಫಿ ಬೇಕು, ಬಾ ಬಾ ಕೂತ್ಕೋ. ಕಾಫಿ ಸರ್? ಕಾಫಿ ಇಲ್ಲ, ಕಾಫಿ. ಕಾಫಿ ಅನ್ಬೇಕು. ಇಡು. ಎಷ್ಟು ಸಂಬಳ? ಡ್ಯೂಟಿ 8 ಅವರ್ ತಾನೆ? ಏನೋ ಇದೆಲ್ಲ? ಇದೆಲ್ಲ ಸರ್ವರ್ ಗೊತ್ತಲ್ಲ. ಎಷ್ಟು ಸಂಬಳ? ಅಯ್ಯೋ, ಅದ್ಯಾಕೆ ಕೇಳ್ತೀರಾ ಬಿಡಿ ಸರ್. ಇದಕ್ಕಿಂತ ಸಿಟಿ ಮಾರ್ಕೆಟ್ ಅಲ್ಲಿ ತಿರುಪತಿ ಎಷ್ಟೋ ವಾಸಿ. ಕೇವಲ 800 ರೂಪಾಯಿ ಕೊಡ್ತಾರೆ. 800 ರೂಪಾಯಿ? ನನ್ನ 2 ತಿಂಗಳು ಸಂಬಳ. ಸರಿ ಸರಿ, ಇನ್ನು ರೈಟ್ ಹೇಳು. ಏನಪ್ಪಾ, ಈ ಬಡವನ ಮನೆಗೆ ಯಾವಾಗ ಬರ್ತೀಯಾ? ಲೋ, ಖಂಡಿತ ಬರ್ತೀನಿ ಕಣೋ. ಎಲ್ಲಿ ಬರುತ್ತೆ ಮನೆ? ನಮ್ಮ ಮನೆ ಬರಲ್ಲ, ಅಲ್ಲೇ ಇರುತ್ತೆ, ನೀನೇ ಬರ್ಬೇಕಷ್ಟೇ. ಹೋಗ್ಲಿ, ಎಲ್ಲಿ ಅಂತ ಅಡ್ರೆಸ್? ಸದಾಶಿವ ನಗರದ ಪಕ್ಕದಲ್ಲಿ ದೊಡ್ಡ ಮೋರಿ ಇದೆ. ಆ ಮೋರಿ ಪಕ್ಕದಲ್ಲಿ ಡಾಕ್ಟರ್ ತೂತಪ್ಪ ರಸ್ತೆ ಅಂತ ಇದೆ. ಆ ರಸ್ತೆಗೆ ಬಂದ್ಬಿಟ್ರೆ ಈ ಯಾವ ಮನೇಲಿ ಹೊಗೆ ಬರ್ತಾ ಇರುತ್ತೋ ಅದೇ ನಮ್ಮ ಮನೆ. ಯಾಕ್ರಿ ಬಡ್ಕೊಂತಾ ಇದ್ದೀರಾ? ಏನ್ರಿ ಬೇಕು? ಯಾಕಯ್ಯ ಒಡೆ ಇಷ್ಟು ಚಿಕ್ಕದಾಗಿದೆ? ರೂಮು ದೊಡ್ಡದಾಗಿದೆ, ಅದಕ್ಕೆ ಒಡೆ ಚಿಕ್ಕದಾಗ ಕಾಣಿಸ್ತಾ ಇದೆ. ನಾಕಣ್ಣ, ಇವಳು ನಿಮ್ ಮಗಳ? ಹೌದು. ನಿನ್ಗೆ ಗೊತ್ತಾಯ್ತು? ಲೆಫ್ಟ್ ಹ್ಯಾಂಡ್ ಅಲ್ಲಿ ತಿಂತಾ ಇದ್ಲಲ್ಲ, ಅದಕ್ಕೆ ಗೊತ್ತಾಯ್ತು. ಜ್ಯೂಸ್ ಏನಿದೆ? ಕನ್ನಡದಲ್ಲಿ ಹೇಳ, ಇಂಗ್ಲಿಷ್ ಅಲ್ಲಿ ಹೇಳ? ಕನ್ನಡದಲ್ಲಿ ಹೇಳಪ್ಪ. ಮರದ ಮೇಲೆ ಮಹಾ ಅಳ್ಳಾಡಿಸು. ಬೇಡ, ಇಂಗ್ಲಿಷ್ ನಲ್ಲಿ ಹೇಳಪ್ಪ. ಇಂಗ್ಲಿಷ್ ಅಲ್ಲಿ ಹೇಳ? ಟ್ರೀ ಟಾಪ್, ಗ್ರೇಟ್ ಶೇಕ್. ಅದು ಬೇಡ, ಬೇರೆ ಏನಾದ್ರೂ ಇದೆಯಾ? ಮ್ಯಾಂಗೋ ಇದೆ, ಗ್ರೇಪ್ ಇದೆ. ಒಂದು ಮ್ಯಾಂಗೋ. ಯಾವತ್ತೂ ಹೊರಗೆ ಬಂದಿಲ್ಲ ಕಣೆ, ಇವತ್ತೇ ಫಸ್ಟ್ ಟೈಮ್. ಏನಮ್ಮ ಬೇಕು ನಿಮ್ಗೆ? ಇಲ್ಲಿ ಬಂದು ಕೇಳು. ಚಿಕ್ಕ ಬುಕ್ಕು ಬ್ಯಾಕ್ ಇಂಜನ್. ನೀವಾ? ನಾವೇ ಬಂದಿದೀವಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಆ ಬಾಡಿಯಲ್ಲಿ ಲಕ ಲಕ ಅಂದಾಗ್ಲೇ ಗೊತ್ತಾಯ್ತು ಇಲ್ಲಿ ಯಾವ್ದೋ ಫಿಗರ್ ಬಂದಿದೆ ಅಂತ. ಯೋ ಸರ್ವರ್, ಇನ್ನೇನಿದಪ್ಪ? ನಾಕಣ್ಣ, ಜ್ಯೂಸ್ ಕೊಡೋಣ, ಇನ್ನೇನು ಬೇಡಣ ಅನ್ಬಿಟ್ಟು ಈಗ ಏನಿದೆ ಅಂತ ಇದ್ಯಾ? ಯಾಕೆ ಇವ್ರು ಬಂದಿದ್ದಾರೆ ಅಂತನಾ? ನನ್ಗೆ ಅವಮಾನ ಮಾಡ್ತೀಯಾ? ಬಾಮ ನೀನು. ಎಷ್ಟು ಕೊಪ್ಪಿದೆ ಅವನಿಗೆ. ನೋಡಿದ್ರ ಮೇಡಮ್, ನೋಡಿದ್ರ ಎಷ್ಟು ಸೊಕ್ಕಿದೆ ಈ ಸರ್ವರ್ಗೆ ಅಂತ. ಅಲ್ಲ ಮೇಡಮ್, ನಿಮ್ಮ ಹತ್ರ ಮಾತಾಡಿದ್ರೆ ಇವನಿಗೇನ್ ನಷ್ಟ? ಅದೇ ನನ್ ಕಷ್ಟ. ವ್ಯವಹಾರ ನನ್ನ ಹತ್ರ, ಅವ್ರ ಹತ್ರ ಅಲ್ಲ. ಬಿಲ್ ಕೊಡಯ್ಯ. ಎಲ್ಲೋ ನೋಡ್ದಂಗಿದ್ಯಲ್ಲ ನಿಮ್ಮನ್ನ. ತಗೊಳ್ಳೆ ಆ ಬಿಲ್ನ. ಯಾಕೆ ಹೆಣ್ಮಕ್ಳ ಹತ್ರ ಗಿಲಿಗಿಲಿ ಮಾಡ್ತಾ ಇದ್ಯಾ? ಯಜಮಾನ್ರಿಗೆ ಹೇಳಿದೆ ಅಂದ್ರೆ ಬಾಯ್ಲೆ
ಹೋಗ ಆಚೆಗೆ. ನೋಡ್ಕೋತೀನಿ ನಿನ್ಗೆ. ಇನ್ನು 5 ವರ್ಷ ಹೋದ್ರೆ ಹೆಣ್ಮಗಳು ಮದುವೆ ಮಾಡ್ಬೇಕು, ಇಲ್ಲಿ ಬಂದು ಡವ್ ಹೊಡಿಯಕ್ಕೆ ಡಗಾರ್. ಈ ಸರ್ವರ್ ಕೆಲಸ ತುಂಬಾ ಕಷ್ಟ ಅಲ್ಲ? ಅಯ್ಯೋ ಅದು ಯಾಕೆ ಹೇಳ್ತೀರಾ ಬಿಡಿ. ಸರ್ವರ್ ಅಂದ್ರೆ ಒಂಥರ ದೇವ್ರಿದ್ದಾಗಿ, ತಾಳ್ಮೆ ಇರ್ಬೇಕು. 100 ತರ ಜನ ಬರ್ತಾ ಇರ್ತಾರೆ, 1000 ತರ ಮಾತಾಡ್ತಾ ಇರ್ತಾರೆ, ಅದಕ್ಕೆಲ್ಲ ಅನುಸರಿಸ್ಕೊಂಡು ಹೋಗ್ತಾ ಇರ್ಬೇಕು. ಕೆಲವರು ಅಂತಾರೆ, ಕೆಲವರು ಏನೋ ಇದೆ ಅಂತಾರೆ, ಕೆಲವರು ಬಾರೆಯಲ್ಲಿ ಅಂತಾರೆ, ಅದೆಲ್ಲದಕ್ಕೂ ಅನುಸರಿಸ್ಕೊಂಡು ಹೋಗ್ತಾ ಇರ್ಬೇಕು. ಕೆಲವರು ಮನೇಲಿ ಹೆಂಡತಿ ಕೋಪನ ತಗೊಂಬಂದು ನಮ್ಮೇಲೆ ಬಿಟ್ಬಿಡ್ತಾರೆ. ಇನ್ನ ಕೆಲವರು ಈಗ ನೋಡಿದ್ರಲ್ಲ, ಮನೇಲಿ ಹೆಂಡತಿ ಸರಿಯಿಲ್ಲ ಅಂದ್ರೆ ಮಕ್ಕಳುಗಳನ್ನ ಕರ್ಕೊಂಡು ಫ್ಯಾಮಿಲಿ ರೂಮ್ ಬರ್ತಾರೆ ಡೌಗಳು ಹೊಡಿಯಕ್ಕೆ. ಇದೆಲ್ಲ ಮಾಮೂಲಿ ಇದ್ದಿದ್ದೇ ಬಿಡಿ. ಕೊಡ್ಲಿ, ನೀವ್ ಹೀಗೆ ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅಂತ ಅನ್ಸತ್ತೆ. ಮಾತಾಡೋದಕ್ಕೆ ಕಾಸ ಕೊಡ್ಬೇಕು. ನಿಮ್ಗೇನ್ ಕೊಡ್ಲಿ? 2 ಮಸಾಲೆ ದೋಸೆ. ಮಸಾಲೆನಾ? ಯಾಕೆ ಹೀಗೆ ಹೆದರ್ತಿದ್ದೀರಾ? ನನ್ ಶತ್ರುಗಳು ಬಂದ್ರು ಈ ಹೋಟ್ಲಲ್ಲಿ ಮಸಾಲೆ ಕೊಡಲ್ಲ, ಅಂತದ್ರಲ್ಲಿ ನಿಮಗ್ ಕೊಡ್ತೀನಾ? ಏನಪ್ಪ ಇವ್ರು ಯಾರು ಅಂತ ಗೊತ್ತಾ? ಗೊತ್ತಿಲ್ದೆ ಏನೇನು, ಮನೇಲಿ ತಿನ್ನಕ್ಕಿದ್ರು ಹೋಟ್ಲಿಗೆ ಬರ್ತಾರೆ, ಕಲ್ಲು ಮಂಡು ತಿನ್ನಕ್ಕೆ ಎಲ್ಲ ಹಣೆ ಬರ. ಸರಿ ಸರಿ, ಸ್ವೀಟ್ಸ್ ಏನಿದೆ? ಸ್ವೀಟ್ಸಾ? ಮೈಸೂರು ಪಾಕ್, ಜಿಲೇಬಿ, ಜಾಂಗೀರ್, ಬಾದುಷಾ, ಚಮಚಮ್, ಚಂಪಾಕಲೆ, ದಿಲ್ಕುಶ. ಕಣ್ಮುಚ್ಕೊಂಡು ಒಪ್ಪಿಸ್ಬಿಟ್ರಲ್ಲ. ಎಲ್ಲ ಅಭ್ಯಾಸ ಬಲ. ಆದ್ರೆ ನಂಗೊಂದು ಅರ್ಥ ಆಗ್ಲಿಲ್ಲ. ತಿನ್ನಿ ಗೊತ್ತಾತೆ. ಚೌ ಬಾತ್ ಬೆಳಗ್ಗೆನೆ ಖಾಲಿ. ಮತ್ತೆ ಬೋರ್ಡಲ್ಲಿ ಬಳಪ ಇದೆ ಅಂತ ಬರ್ದಿದ್ದಾರೆ, ಅನ್ಸದ್ರಾಯ್ತು. ಮತ್ತೆ ಬರೀತಾರೆ ಯಾವಾಗ್ಲೂ. ಸಾಯಂಕಾಲ. ಲೇ ಬೇಗ ಟೈಮ್ ಆಯ್ತು ಕಣೆ. ನಿಮ್ ಹೆಸರೇನು? ಸುಧಾ. ಸುಧಾ ಮುರ್ಸಾದಾ.